ಶ್ರೀರಂಗಪಟ್ಟಣದ ಚಂದ್ರುವಿನ ಆಶ್ರಮದಲ್ಲಿ ಬೇಬಿ ಮಠದ ಸಂಸ್ಥಾಪಕ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮೀಜಿಗಳವರ 132ನೇಯ ಜಯಂತಿ ಹಾಗೂ ಪೀಠಾಧಿಪತಿ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳವರ 27ನೇ ವರ್ಷದ ಮಠಾಧಿಕಾರ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಭಕ್ತರು ಶ್ರೀಗಳಿಗೆ ನವಧಾನ್ಯ ಹಾಗೂ ಪಶು ಆಹಾರಗಳ ಮೂಲಕ ತುಲಭಾರ ಸೇವೆಯನ್ನು ಸಲ್ಲಿಸಿದರು. ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿರವರು ಆದಿ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ 2ನೇ ಮಹಡಿಯನ್ನು ಉದ್ಘಾಟಿಸಿದರು. ಶ್ರೀಗಳ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಜಾತ್ಯತೀತವಾಗಿ ಬೆಳೆಯುತ್ತಿರುವ ಈ ಆಶ್ರಮವು ಕುಗ್ರಾಮದ ಮಟ್ಟವನ್ನು ರಾಷ್ಟ್ರಮಟ್ಟಕ್ಕೆ ತಲುಪಿಸಿದೆ ಎಂದರು. ನಿವೃತ್ತ ಐಎಎಸ್ ಅಧಿಕಾರಿ ದಯಾಶಂಕರ್ ರವರು ಶ್ರೀಮಠದ ಅಭಿವೃದ್ಧಿ ಹಾಗೂ ಶ್ರೀಗಳ ಪರಿಶ್ರಮವನ್ನು ಕೊಂಡಾಡಿದರು. ಸಂಜೆ ನಡೆದ 159ನೇಯ ಬೆಳದಿಂಗಳ ದೀಪಾರತಿ ಕಾರ್ಯಕ್ರಮವು ಸಂಗೀತ ಮತ್ತು ಭರತನಾಟ್ಯದೊಂದಿಗೆ ಕಳೆ ಕಟ್ಟಿತ್ತು. ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದು, ಈ ಸಮಾರಂಭದಲ್ಲಿ ಭಕ್ತಾದಿಗಳಿಗೆ ತ್ರಿಕಾಲ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮ ಅಂಕಣೇನು 27ನೇ ವರ್ಷದ ಮಠಾಧಿಕಾರ ಮಹೋತ್ಸವಕ್ಕೆ ನಾವೆಲ್ಲ ಬಂದು ಶ್ರೀಮಠದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಆಶೀರ್ವಾದ ಪಡೆಯಕ್ಕೆ ಎಲ್ಲ ಬಂದಿದೆ. ಮತ್ತೆ ನನ್ ಖುಷಿಯಾಗಿದೆ ಅಂದ್ರೆ ತುಲಾಭಾರ 27 ತುಲಾಭಾರ ಮಾಡಕ್ ಹೋಗಿ 40ಕ್ಕಿಂತ ಹೆಚ್ಚು 47 ತುಲಾಭಾರಗಳಾಗಿರೋದು ಖುಷಿಯಾದ ಸಂಗತಿ. ನಾವು ಈಗ ಬೇಬಿ ಮಠ ಇರುವಂತದ್ದು ನಮ್ಮ ಕ್ಷೇತ್ರದಲ್ಲೇ ತುಂಬಾ ಒಳ್ಳೆ ಕೆಲಸಗಳನ್ನ ಮಠದಿಂದ ನಡೆಸ್ತಾ ಇರುವಂತದ್ದು ಶ್ರೀಗಳು. ಅಲ್ಲಿ ಶಾಲೆ ಆಗಿರ್ಬೋದು, ಇಲ್ಲಿ ಆರೋಗ್ಯ ಆಶ್ರಮ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನನಗೆ ಹತ್ತಿರವಾಗಿರುವಂತದ್ದು ಏನು ದಾಸೋಹ ನೀವು ಮಾಡ್ತಿದ್ದೀರಿ. ಹೇಗೆಂದ್ರೆ ಅದನ್ನ ಹಸಿದವ್ರಿಗೆ ನೀವು ಇವಾಗಲೂ ನೋಡ್ತಾ ಇದ್ದೆ, ಶ್ರೀಗಳು ಮೊದಲು ಅವರು ಆಶೀರ್ವಾದ ತಳಕ್ ಬಂದ ಊಟ ಮಾಡಿದ್ರೆ ಅಂತ ಕೇಳಿದ್ರಿ. ಸೊ ಅದನ್ನ ಆ ಒಂದು ಪರಂಪರೆನ ತಾವುಗಳು ಬೆಳೆಸ್ಕೊಂಡು ಬಂದಿದ್ದೀರಿ. ಅದು ಇನ್ನೂ ಮಠ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಆಗಿದೆ. ಈ ಕಡೆ ನೋಡಿ, ಇಲ್ಲಿ ನೋಡಿ, ಈ ಕಡೆ ನೋಡಿ.